ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆಯೊಂದಿಗೆ ಇಡೀ ಕ್ಯಾಬಿನೆಟ್ ಡಿಸಾಲ್ವ್ ಆಗುತ್ತೆ. 3 o'clock sir, responses by the CM or by the minister and not by DK Shivakumar sir. This side. Sir, hogi. ಏನ್ ಹೇಳಿದ್ರು ಸರ್ ಸಿಎಂ? ಹೇಳ್ತೀನಿ ಗಾಡಿ ಮುಂದೆ ತಗೊಳ್ಳಿ ಸರ್, ಗಾಡಿ ಮುಂದೆ ತಗೊಳ್ಳಿ ಸರ್, ಗಾಡಿ ಮುಂದೆ ತಗೊಳ್ಳಿ. ಈ ಸರ್ ದೂರ ಬಿಡ್ರು. ಆಯ್ತೇನಪ್ಪ. ಸಭೆಯಲ್ಲಿ ಮುಖ್ಯಮಂತ್ರಿಗಳು 3:30ಗೆ ರಾಜೀನಾಮೆ ಕೊಡ್ತಾರೆ. ಎಲ್ಲರಿಗೂ ಧನ್ಯವಾದ ಹೇಳಿದ್ರು. 3:30ಗೆ ಹೋಗ್ತಾರೆ. ಮುಖ್ಯಮಂತ್ರಿ ಯಾವಾಗ ರಾಜೀನಾಮೆ ಕೊಡ್ತಾರೆ, ಹೈಕಮಾಂಡ್ ಏನು ಹೇಳಿದೆ ಈ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟರು ಸರ್ ಸಭೆಯಲ್ಲಿ ಸರ್ ಅವರು? ಈಗ 3:30ಗೆ ರಾಜೀನಾಮೆ ಕೊಡ್ತಾರೆ. ಅಲ್ಲ, ಗವರ್ನರ್ ಆಫೀಸ್ಗೆ ಹೋಗಿ ಕೊಟ್ಟು ಬರೋದು ಅಂತ ತೀರ್ಮಾನ ಆಗಿದೆ. ಈ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟರು ಸರ್ ಸಭೆಯಲ್ಲಿ ಸರ್ ಅವರು? ಈಗ 3:30ಗೆ ರಾಜೀನಾಮೆ ಕೊಡ್ತಾರೆ. 3:30ಗೆ ರಾಜೀನಾಮೆ ಕೊಡ್ತಾರೆ. ಹೈಕಮಾಂಡ್ ಏನು ಹೇಳಿದೆ ಈ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟರು ಸರ್ ಸಭೆಯಲ್ಲಿ ಸರ್ ಅವರು? ಆಮೇಲೆ ಗವರ್ನರ್ ಅವರು ಇಲ್ಲ, ಅಲ್ಲ ಗವರ್ನರ್ ಆಫೀಸ್ಗೆ ಹೋಗಿ ಕೊಟ್ಟು ಬರೋದು ಅಂತ ತೀರ್ಮಾನ ಆಗಿದೆ. ಆಮೇಲೆ ನಮ್ಮ ಎಲ್ಲ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೆ ಧನ್ಯವಾದ ಹೇಳಿದರು, ಅವರ ಸಹಕಾರ ಕೊಟ್ಟಿದ್ದಕ್ಕೆ. ಥರ ಏನೂ ಇಲ್ಲ. ಇವತ್ತಿಗಿಷ್ಟೇ. ಸಚಿವ ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆ ಇದು. ಮುಖ್ಯಮಂತ್ರಿ 3:30ಕ್ಕೆ ರಾಜೀನಾಮೆ ಸಲ್ಲಿಸ್ತಾರೆ. ರಾಜ್ಯಪಾಲರ ಅನುಪಸ್ಥಿತಿಯ ಹೊರತಾಗಿಯೂ ಕೂಡ ಮುಖ್ಯಮಂತ್ರಿ ಲೋಕಭವನಕ್ಕೆ ತೆರಳಿ ಲೋಕಭವನದ ಕಾರ್ಯದರ್ಶಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಇದು ಅಧಿಕೃತ ಸಭೆಯಲ್ಲಿ ತೆಗೆದುಕೊಂಡಿರುವಂತ ನಿರ್ಧಾರ, ಮುಖ್ಯಮಂತ್ರಿಯೇ ತೆಗೆದುಕೊಂಡಿರುವಂತ ನಿರ್ಧಾರ. ರಾಜ್ಯಪಾಲರ ಅನುಪಸ್ಥಿತಿಯ ಹೊರತಾಗಿಯೂ ಕೂಡ ಇವತ್ತು ಸಂಜೆ 3:30 ಹೊತ್ತಿಗೆ ಲೋಕಭವನಕ್ಕೆ ತೆರಳಿ ಲೋಕಭವನದ ಕಾರ್ಯದರ್ಶಿಗಳಿಗೆ ತಮ್ಮ ತ್ಯಾಗ ಪತ್ರವನ್ನು ಸಲ್ಲಿಸ್ತಾರೆ, ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ. ಇದು ರಾಮಲಿಂಗಾರೆಡ್ಡಿ ಅವರು ಅಧಿಕೃತವಾಗಿ ತಿಳಿಸಿರುವಂತ ವಿಚಾರ. ಇನ್ನು ಮುಖ್ಯಮಂತ್ರಿಗಳ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಸಚಿವರಲ್ಲಿ ಶೋಕ ಇದೆ. ಮುಖ್ಯಮಂತ್ರಿಗಳ ರಾಜೀನಾಮೆಯ ನಿರ್ಧಾರವನ್ನು ಅವರಿಗೆ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಭಾವೋದ್ವೇಗಕ್ಕೊಳಗಾಗ್ತಾ ಇದ್ದಾರೆ ಮಾತನಾಡುವಾಗ ಸಚಿವರುಗಳು. ಸಂತೋಷ್ ಲಾಡ್ ಕಣ್ಣೀರು ಹಾಕಿದ್ದನ್ನ ನೋಡ್ತಾ ಇದ್ದೀರಿ. ದಿನೇಶ್ ಗುಂಡೂರಾವ್ ಭಾವೋದ್ವೇಗಕ್ಕೊಳಗಾದರು. ಇನ್ನುಳಿದಂತ ಸಚಿವರು ಕೂಡ ನೋವಿನಲ್ಲಿದ್ದಾರೆ. ಈಗ ಸಿಗ್ತಾ ಇದೆ ಅಪ್ಡೇಟ್. ರಾಜ್ಯಪಾಲರ ಕಾರ್ಯದರ್ಶಿ ಲೋಕಭವನಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಲೋಕಭವನದತ್ತ ಹೊರಡ್ತಾರೆ ಸಿಎಂ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು 3:30 ಅಂತ. ಬಟ್ ಈಗ ಸಿಗ್ತಾ ಇರುವಂತ ಮಾಹಿತಿ ಸಿದ್ದರಾಮಯ್ಯ ಸ್ವಲ್ಪ ಹೊತ್ತಲ್ಲಿ ಹೊರಡ್ತಾರೆ. ಪ್ರಭು ಶಂಕರ್ ಇವತ್ತು ಬಕ್ರೀದ್ ಅನ್ನೋ ಕಾರಣಕ್ಕಾಗಿ ರಜೆಯಲ್ಲಿದ್ರು. ರಾಜ್ಯಪಾಲರು ಇರಲಿಲ್ಲ, ರಾಜ್ಯಪಾಲರ ಕಾರ್ಯದರ್ಶಿಗಳು ಇರಲಿಲ್ಲ. ಈಗ ಅವರು ಆಗಮಿಸಿದ್ದಾರೆ. ಪ್ರಭು ಶಂಕರ್ ಲೋಕಭವನಕ್ಕೆ ಆಗಮಿಸಿದ್ದಾರೆ. ರಾಜ್ಯಪಾಲರ ಕಾರ್ಯದರ್ಶಿ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸೋದಕ್ಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಂದ್ರೆ ರಾಜ್ಯಪಾಲರ ಸಭೆಯಲ್ಲಿ ಮುಖ್ಯಮಂತ್ರಿಗಳು 3:30ಗೆ ರಾಜೀನಾಮೆ ಕೊಡ್ತಾರೆ. ಎಲ್ಲರಿಗೂ ಧನ್ಯವಾದ ಹೇಳಿದರು. 3:30ಗೆ ಹೋಗ್ತಾರೆ. ಮುಖ್ಯಮಂತ್ರಿ ಯಾವಾಗ ರಾಜೀನಾಮೆ ಕೊಡ್ತಾರೆ, ಹೈಕಮಾಂಡ್ ಏನು ಹೇಳಿದೆ ಈ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟರು ಸರ್ ಸಭೆಯಲ್ಲಿ ಸರ್ ಅವರು? ಈಗ 3:30ಗೆ ರಾಜೀನಾಮೆ ಕೊಡ್ತಾರೆ.
ಆಮೇಲೆ ಗವರ್ನರ್ ಅವರು ಇಲ್ಲ, ಅಲ್ಲ ಗವರ್ನರ್ ಆಫೀಸ್ಗೆ ಹೋಗಿ ಕೊಟ್ಟು ಬರೋದು ಅಂತ ತೀರ್ಮಾನ ಆಗಿದೆ. ಆಮೇಲೆ ನಮ್ಮ ಎಲ್ಲ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೆ ಧನ್ಯವಾದ ಹೇಳಿದರು ಅವರ ಸಹಕಾರ ಕೊಟ್ಟಿದ್ದಕ್ಕೆ. ಥರ ಏನೂ ಇಲ್ಲ. ಇವತ್ತಿಗಿಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.